ಇಲ್ಲಿ ನೋಡಿ ಸರ್, ಇವುಗಳ ಮೂಲಕ ಏನ ನಮ್ಮ ಜಾಲಂಧ್ರ ಅನ್ನುವಂತಹ ಇದೈತಲ್ಲ ಸರ, ಅದೆಲ್ಲವನ್ನ ಎಷ್ಟೊಂದು ನೀಟಾಗಿ ಕೆತ್ತನೆ ಮಾಡ್ಯಾರ. ಜಾಲ್ರಿ ಅಂತ ಕರಿತೇವಲ್ಲ ನಾವು. ಅದನ್ನ ಎಷ್ಟೊಂದು ನೀಟಾಗಿ ಕಟ್ ಮಾಡಿರ್ತಕ್ಕಂಥದ್ದು, ಸುಳಿವುಗಳಾಗಿರ್ಬೋದು. ಅದ್ಭುತ. ಅಲ್ಲ, ಅವಾಗಿನ ಕಾಲದಲ್ಲಿ ಏನ್ ಯಂತ್ರಗಳು ಇಲ್ಲ, ಏನ ಕೈ ಕುಸುರಿ ಕೆಲಸ ಸರ್. ಅಂದ್ರೆ ಅಂತಹ ಒಂದು ಕಲ್ಲನ್ನ ಮೇಣದ ತೆರನಾಗಿ ಅದರಲ್ಲಿ ಕಲೆಯನ್ನ ಅರಳಿಸುವಂತ ಕಾರ್ಯ ಮಾಡ್ಯಾವಲ್ಲ, ಇದೆಲ್ಲ ನಾಶ ಆಗಿದ್ದು. ಇದಾಗಿದೆ ಸರ್, ಹೋಗೈತಿ. ಎಷ್ಟೊಂದು ನೀಟ್ ಸರ, ಅಳತೆ ಎಲ್ಲೂ ಪ್ರಮಾಣ ಎಲ್ಲೂ ಇದಾಗದಂಗ ಎಷ್ಟೊಂದು ನೀಟಾಗಿ ಅದನ್ನ. ಆಮೇಲೆ ಪ್ರತಿಯೊಂದು ಕಂಬಗಳು ಕೂಡ ಒಂದೊಂದು ಹೊಸ ರೀತಿಯೊಳಗ ಇಲ್ಲಿದೆ ಸರ್. ಇಲ್ಲಿ ಅದ ಅರ್ಧ ಇದ ಪೂರ್ಣ ಸರ್. ಇದಿನ್ನ ಬಿಟ್ಟಿಲ್ಲ, ಬಿಡದೇ ಇರ್ತಕ್ಕಂತಹ. ಆಮೇಲೆ ಇದು ಸರ್ 3 ಗರ್ಭಗೃಹಗಳದಾವ್ರಿ ಇದ್ರಲ್ಲಿ. 1 2 3. ಹೀಗಾಗಿ ಇದನ್ನ ತ್ರಿಕುಟಾಚಲ ದೇಗುಲ ಅಂತ ಕರೀತಾರೆ. ತ್ರಿಕುಟಾಚಲ 1 2 3. ಇಲ್ಲಿ 1268ರಲ್ಲಿ ಹೊಯ್ಸಳ ಸಾಮ್ರಾಜ್ಯದ ದಂಡನಾಯಕನಾಗಿರ್ತಕ್ಕಂಥ ಸೋಮನಾಥ ಕಟ್ಟಿಸಿದ್ ಸರ್ ಇದು. ಅಂದ್ರೆ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಒಂದು ಪರಿಪೂರ್ಣವಾದಂತ ದೇಗುಲವನ್ನು ನಾವು ಸೋಮನಾಥಪುರದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಐತಲ್ ಸರ್. ತಲಕಾಡಿನ ವೈಭವ ಅನ್ನುವಂತ ಇದು ಜನಾರ್ದನ ಸರ. ಜನಾರ್ದನನ ಒಂದು ವಿಗ್ರಹ, ವಿಷ್ಣುವಿನ ಒಂದು, ಅಂದ್ರೆ ಈಗ ಕೃಷ್ಣನ ಕೇಶವಣ್ಣ ಇದನರಿ. ಹಾ ಸರ್, ಅವು ಕೊಳಲು, ಆನಂತರ ಕೆಲವೊಂದಷ್ಟು ಅಲಂಕಾರಿಕ ಇವು. ನೋಡಿ ಸರ್, ಎಲ್ಲಿಯೂ ಕಲ್ಲನ್ನ ವ್ಯರ್ಥವಾಗದಂತೆ ಅದನ್ನ ಇಷ್ಟೊಂದು. ಅಲ್ಲೂ ವೈಷ್ಣವ ಪಂಥದ ಒಂದು ಇದಲ್ಲ ಸರ್, ಅದರಲ್ಲೂ ರಾಮಾನುಜಾಚಾರ್ಯರಿಂದ ಬಹಳಷ್ಟು ಪ್ರೇರೇಪಿತರಾಗಿ ಆ ಒಂದು ದೇಗುಲಗಳ ನಿರ್ಮಾಣಕ್ಕೆ ವಿಷ್ಣುವರ್ಧನ ಮುಂದಾಗಿರ್ತಕ್ಕಂಥದ್ದು. ಕೇಶವ ದೇವಾಲಯ ಸೋಮನಾಥ ದಂಡನಾಯಕ ಕಟ್ಟಿಸಿದ್ದಕ್ಕೆ ಸೋಮನಾಥಪುರ ದೇಗುಲ, ಸೋಮನಾಥಪುರ ಊರು. ಆದ್ರೆ ದೇಗುಲ ಇರ್ತಕ್ಕಂಥದ್ದು ಚೆನ್ನಕೇಶವ ದೇವಾಲಯನ ಇರುವಂತ ದೇಗುಲದ ಹೆಸರು ಚೆನ್ನಕೇಶವನ ಈ ದೇವಾಲಯ. ಹನ್ರಿ. ಇದು ವೇಣುಗೋಪಾಲ ಅಂತ ಕರೀತಾರೆ. ಇದು ಆಕ್ಚುಲಿ ಈಗ ಯಾವಾಗ ಸರ್, ಇದು 1800 ಚಿಲ್ಲರದ್ರೊಳಗ ಆ ಒಂದು ಹಂತದೊಳಗ, ಅಂದ್ರೆ 19ನೇ ಶತಮಾನದ ಆದಿ ಭಾಗದೊಳಗ ಇಲ್ಲಿ ಈ ಗರ್ಭಗುಡಿ ಇತ್ತು. ಆದ್ರೆ ಈ ಮೂರ್ತಿ ಇರ್ಲಿಲ್ಲ ಚೆನ್ನಕೇಶವನ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂತಹ ಚೆನ್ನಕೇಶವನ ಒಂದು ವಿಗ್ರಹ ಐತಲ್ ಸರ, ಅದರಷ್ಟೇ ಒಂದು ಪರಿಪೂರ್ಣವಾದಂತಹ ಒಂದು ದೇಗುಲ ಇಲ್ಲಿ ವಿಗ್ರಹ ಇತ್ತು. ಆದ್ರೆ ಅದರ ಇಲ್ಲದೆ ಇರೋದ್ರಿಂದ ಈಗ ಪ್ರತಿಷ್ಠಾಪನೆ ಮಾಡ್ಯಾರ. ಇದ 40 ಬ್ರಿಟಿಷ್ ಒಬ್ಬ ಇತಿಹಾಸಕಾರ ಈ ದರ್ಶನವನ್ನ ಮಾಡಿ ಇಲ್ಲಿರ್ತಕ್ಕಂತಹ ಒಂದು ಕಲಾ ಸೌಂದರ್ಯವನ್ನ ಮೆಚ್ಚಿ ಅದಕ್ಕೆ ವಿದ್ಯುತ್ ದೀಪಗಳನ್ನ ಅಳವಡಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ. ಇದ ಸರ, ಇದ ನವಗ್ರಹಗಳದ ಒಂದು ಇದ್ರಿ ಅಲ್ಲ, ನವಗ್ರಹಗಳದ್ದು ವಿನ್ಯಾಸ. ಆದ್ರೆ ಅಲ್ಲಿ ನವಗ್ರಹಗಳದ್ದು ಇವುದಾವ ಸರ್, ಮೂರ್ತಿಗಳದ. ಆದ್ರೆ ಇಲ್ಲಿ ಇಲ್ಲ. ಆಮೇಲೆ ಇನ್ನೊಂದು ಇವು ಬರ್ತಾವ ಸರ್, ಏನು ದಶಾವತಾರಗಳದ್ದು, ಅವನ್ನ ಹೆಚ್ಚ ಇದನ್ನ ಮಾಡಿರ್ತಕ್ಕಂಥದ್ದು ದಶಾವತಾರಗಳದ್ರೆ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು. ಇದು ನಕ್ಷತ್ರ ಆಕೃತಿಯಲ್ಲಿ ಆದ. ಇವತ್ತು ನಮ್ಮ ಸಾಮಾನ್ಯವಾಗಿ ಎಲ್ಲಾ ಚಲನಚಿತ್ರಗಳಲ್ಲೂ ಕೂಡ ಬಳಕೆ ಆಗ್ತಕ್ಕಂತಹ ಒಂದು ದೇಗುಲ ಇದೆ. ಹೆಚ್ಚು ಶೂಟಿಂಗ್ ಇಲ್ಲೇ ಆಗಿರ್ತದೆ. ಇಲ್ಲಿದೆ ನೋಡಿ ಸರ್, ಚೆನ್ನಕೇಶವ ಒಂದಿದ್ರೆ ಇದೆ.
ಲಾಂಛನವನ್ನ ಕಾಣಲ್ಲ ಸರ. ಹಾ ಇದೆ, ಅಲ್ಲಿದೆ, ಅಲ್ಲಿದು ಸರ. ಎಲ್ಲಾ ಕಡೆಗೆ ಗಜ ಇಡೀ ದೇಗುಲವನ್ನ ಹೊತ್ತು ನಿಂತಿದ್ದಾನೇನೋ ಅನ್ನುವಂತಹ ಒಂದು ಗಜ ಪಡೆಯನ್ನ ಏನ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬೇಸರ ಶೈಲಿ ಒಳಗ ಕಡ್ಡಾಯವಾಗಿ ಇದರ ಬಳಕೆ ಆಗಿರ್ತಕ್ಕಂಥದ್ದು. ಫಸ್ಟ್ ಗಜದಳ, ಆನಂತರ ಅಶ್ವದಳ, ಆನಂತರ ಕಾಲ್ದಳ. ಆಯ್ತು, ಇದ ರಥದಳ. ಹೌದು ಸರ್. ಇಲ್ಲಿಯೂ ಎಲ್ಲ ಏನ ಇದಾಗಿದ. ಹೌದು ಸರ್. ಎಲ್ಲಿಯೂ ಕೂಡ ಒಂದಿಷ್ಟು ಕೂಡ ಕಲ್ಲು ವ್ಯರ್ಥವಾಗದಂತೆ ಅದನ್ನ ಬಳಕೆ ಮಾಡಿರ್ತಕ್ಕಂಥದ್ದು. ಸರ್ ದಶಾವತಾರಗಳು, ವರಾಹ. ಇಲ್ಲಿ ಸಂಪೂರ್ಣವಾಗಿ ಆತನ ಇಲ್ಲಿ ಕೃಷ್ಣನ ಭಂಗಿಗಳು, ಕೃಷ್ಣನ ಭಂಗಿ ಅದನ್ನ ಏನದು ವಿರೂಪಗೊಂಡವ. 1268 ನೋಡ್ ಸರ್. ಸರ್ ಅಲ್ಲಿ ಸಾಧನ ನೋಡಿ ಸರ್. ಕಲೆ, ಶಿಲ್ಪಕಲೆ. ಅವ್ರು ಒಳಗೊಳಗಿರ್ತಾರ. ಅವರು ದ್ವಾರಪಾಲಕರು. ಜಯ ಮತ್ತು ವಿಜಯ, ಜಯ ಮತ್ತು ವಿಜಯ ಅನ್ನುವಂಥವ್ರು ವೈಷ್ಣವ ದೇಗುಲಗಳಲ್ಲಿ ಇರ್ತಕ್ಕಂತಹ ದ್ವಾರಪಾಲಕರು. ಇದು ನರಸಿಂಹ ಅಲ್ಲ, ಅಲ್ಲ. ಹಾ ಹೌದು, ಒಂದು 2 3 ಇಲ್ಲಿದೆ ನೋಡಿ ಸರ್. ಚತುರ್ಮುಖ ಬ್ರಹ್ಮಂಡಲ. ಇದು ವರಾಹ ಅವತಾರ ಸರ. ವರಾಹ ಅವತಾರ. ಆಂಜನೇಯ ಅವತಾರ. ಆಂಜನೇಯ ಸರ. ಆಂಜನೇಯ ಅವತಾರ. ಇದು ವರಾಹ ಅವತಾರ. ಇದು ವರಾಹ, ಇದು ಆಂಜನೇಯ. ನರಸಿಂಹ ಅವತಾರ ಅಲ್ಲ ಅಲ್ಲ, ಉಗ್ರ ನರಸಿಂಹ ಅದ. ಏನು ಇದ ಏನದು ಆಮೇಲೆ ಈ ತರ ಏನಿಲ್ಲ ಸರ. ಸರ ನಾಗರ ಶೈಲಿಯ ಕುರುಹುಗಳು ಸರ್. ನಮ್ಮ ವೃತ್ತಾಕಾರವಾಗಿದಾವ. ದ್ರಾವಿಡ ಶೈಲಿಯು ಅವರು ಚೌಕಾಕಾರ. ಹೌದ್. ಮತ್ತೆ ಅಲ್ಲಿ ಪ್ರಯೋಗ ಆತಿ. ಪ್ರಯೋಗ ಆದ ನಂತರ ಅದರ ಪರಿಪೂರ್ಣವಾದಂತಹ ಒಂದ್ ಇದನ್ನ ಇಲ್ಲಿ ಕಂಡು ನಾವು. ಇದಕ್ಕಿಂತ ಪರಿಪೂರ್ಣವಾದಂತದ್ದು ಹಂಪೆ. ಆದ್ರ ಅಂತಹ ಒಂದು ಕಲ್ಲಿನಲ್ಲಿ ಅಲ್ಸರ. ಆದ್ರೆ ಇಷ್ಟೊಂದು ಪರಿಪೂರ್ಣವಾದಂತಹ ಶಿಲ್ಪವನ್ನು ನೋಡಕ್ ಆಗೋಲ್ಲ. ಆದ್ರೆ ಅದ್ರೊಳಗ ಆ ಶಿಲೆಗೂ ಈ ಶಿಲೆಗೂ ವ್ಯತ್ಯಾಸ ಇದೆ. ಇದು ಕಪ್ಪು ಶಿಲೆ ರೀ. ಅದು ಮರಳು ಶಿಲೆ. ಅದು ಸರ್. ಇದ್ರಾಗ ಸಿಗುವಂತಹ ಕೆಲವೊಂದಷ್ಟು ಇವು ಹಳೆಬೀಡು ಆ ಏನ ಕಲೆಯ ಒಂದು ಭವ್ಯತೆಯನ್ನ ಅಲ್ಲಿ ಕಾಣ್ತೇವೆ. ಅಲ್ಲಿ ರಮ್ಯತೆ ಮತ್ತು ಭವ್ಯತೆ ಎರಡೂ ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ರಮ್ಯತೆಗಿನ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಾರೆ.